ಆಮೇಲೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಮತ್ತೊಂದು ಬಾರಿ ಆರ್ಥಿಕ ಶುಭಾಶಯಗಳು. ಇಲ್ಲಿರುವಂತ ಚಿಕ್ಕವರು ದೊಡ್ಡವರು ಸಭೆ ಹಿರಿಯರು ಎಲ್ಲರಿಗೂ ಕರ್ತನ ಅತಿ ಪರಿಶುದ್ಧ ನಾಮ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಸಂತೋಷವಾಗಿದ್ರಾ? ಹೊಸ ವರ್ಷದಲ್ಲಿ ಮೊದಲನೇ ಮೆಸೇಜ್ ಅಲೆಲಿಯಾ. ಕಳೆದ ವರ್ಷ ಅನೇಕ ಕಷ್ಟಗಳು, ಅನೇಕ ದುಃಖಗಳು, ಅನೇಕ ಪರಿಸ್ಥಿತಿಗಳು. ಈ ವರ್ಷ ದೇವರು ಅದೆಲ್ಲರಿಂದ ಬದಲಾವಣೆ ಕೊಡ್ತಾರೆ. ಎಷ್ಟು ಜನ ನಂಬ್ತೀರಾ? ಒಂದು ವಾಕ್ಯ ಓದೋಣ. ಪ್ರಕಟಣೆ ಪುಸ್ತಕ 3:8 ವಾಕ್ಯ, ಅದು ಬಿ ಭಾಗ ಓದೋಣ. ನೀನು ಎಚ್ಚರವಾಗಿಲ್ಲದಿದ್ದರೆ ಬಿ ಭಾಗ ಓದಿಬಾರ್ದ? 3:8 ವಾಕ್ಯ. ಇನ್ನೆದುರಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಆಮೇನ್. ಓಕೆ, ಯಾರು ಅದನ್ನು ಮುಚ್ಚಲಾರರು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಈ ದಿನ ಹೇಳ್ತಿರುವಂತ ಮಾತು, ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಹಲ್ಲೆಲೂಯಾ. ಇದುವರೆಗೂ ಇದ್ದಂತ ಪ್ರಕಾರವಲ್ಲ. ಹಲ್ಲೆಲೂಯಾ. ಕಳೆದ ವರ್ಷದಲ್ಲಿ ಅನೇಕರಿಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ, ಅನೇಕರಿಗೆ ಒಂದು ಕಣ್ಣೀರಿನ ಪರಿಸ್ಥಿತಿ. ದೇವರೇ, ನನ್ನ ಕುಟುಂಬದ ಪರಿಸ್ಥಿತಿ ಏನು, ನನ್ನ ಜೀವಿತ ಇನ್ನು ಯಾಕೆ ಬದುಕಿರ್ಬೇಕು, ದೇವರ ಇನ್ನು ಎಷ್ಟರ ಗಂಟ. ಹಲ್ಲೆಲೂಯಾ. ಎಲ್ಲ ವಿಷಯಗಳ ಮೇಲೆ ದೇವರು ಒಂದು ವಾಗ್ದಾನ ಇದನ್ನ ಕೊಡ್ತಾ ಇದ್ದಾರೆ. ನೀನಾಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಈ ದಿನದಲ್ಲಿ ದೇವರ ಉದ್ದೇಶ ಇರುವಂತ ಬಾಗಿಲು, ದೇವರ ವಾಗ್ದಾನ ನೆರವೇರುವಂತ ಬಾಗಿಲು, ದೇವರ ಪ್ರಸನ್ನ ಚಲಿಸುವಂತ ಬಾಗಿಲು. ಈ ದಿನ ದೇವರ ಆತ್ಮ ಚಲಿಸುವಾಗ ನಾವು ಆ ಒಂದು ವಾಕ್ಯಕ್ಕೆ ನಾವು ತಗ್ಗಿಸುವರಾಗಿರ್ಬೇಕಿದ್ದರೆ. ಅಲ್ಲಲ್ಯಾ, ಹಳೆದ ವರ್ಷ ಇದ್ದಂತ ಪ್ರಕಾರವಲ್ಲ. ದೇವರು ಈ ವರ್ಷ ಹೇಳ್ತಾ ಇದ್ರೆ, ನಿನ್ನೆದುರಲ್ಲಿ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಕಳೆದ ವರ್ಷ ಶತ್ರುವಾದನು ಅನೇಕ ಬಾರಿ ಮುಚ್ಚಲು ಬಂದಿದ್ದ, ಅನೇಕ ಬಾರಿ ತಡೆ ಮಾಡಿದ. ಆದ್ರೆ ಈ ವರ್ಷ ಪ್ರಾರಂಭದ ಸಮಯದಲ್ಲಿ ನನ್ನ ದೇವರು ಹೇಳ್ತಿರೋ ಮಾತು, ನಿನ್ನೆದುರಿನಲ್ಲಿ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ದಾಸನ ಯಾಕೋಬನ ಬರೆದ ಪತ್ರಿಕೆ 4:7 ವಾಕ್ಯ ಓದೋಣ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ. ಒಂದು ನಿಮಿಷ, ಹಿಂಗಿರ್ಬೇಕು. ಈಗಿರಲಾಗಿ ದೇವರಿಗೆ ಒಳಗಾಗಿರಿ. ವಾಕ್ಯ ಇಲ್ಲದೆ ಇರ್ರಿ. ನೆಕ್ಸ್ಟ್ ಎಫೆಸರ್ ಬರೆದ ಪತ್ರಿಕೆ ಬನ್ನಿ. ಯಾರಾದ್ರೂ 3:16 ವಾಕ್ಯ ಓದಿ. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ಅಲ್ಲಲ್ಲಿ ಒಂದು ನಿಮಿಷ. ನೀವು ದೇವರಾತ್ಮನ ಮೂಲಕ ಇದನ್ನ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಬೇಕು. ಅಲ್ಲಲ್ಯಾ, ನಿನ್ನೆದುರಿನಲ್ಲಿ ಒಂದು ಹೊಸ ಬಾಗಿಲು ನಾನು ತೆರೆದಿಟ್ಟಿದ್ದೇನೆ ಅಂದ್ರೆ ಅದು ಸಾಧಾರಣವಾದ ಬಾಗಿಲ್ಲ. ಪ್ರಿಯ ದೇವರ ಮಗುವೆ, ಶತ್ರುವಾದನು ಅನೇಕ ರೀತಿಯಲ್ಲಿ, ಅನೇಕ ಗಳಿಗೆಯಲ್ಲಿ, ಅನೇಕ ಸಮಯದಲ್ಲಿ ಶತ್ರುವಾದನು ಎದ್ದು ಬರ್ತಾ ಇದ್ದಾನೆ. ನಾನು ದೇವರು ಹೇಳ್ತಿರುವಂತ ಮಾತು, ನಿನ್ನೆದುರಲ್ಲಿ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ. ಅಲ್ಲಲ್ಯಾ, ಅಲ್ಲಲ್ಯಾ. ಆ ಒಂದು ಬಾಗಿಲು ಹತ್ರ ಹೋಗ್ಬೇಕು ಅಂದ್ರೆ ಈಗಿರಲಾಗಿ ದೇವರಿಗೆ ಒಳಗಾಗಿದೆ. ನಾವು ದೇವರಿಗೆ ಒಳಗಾಗಬೇಕು ಅಂದ್ರೆ ಮೊದಲು ನಾವು ಆಂತರ್ಯದಲ್ಲಿ ವಿಶೇಷ ಬಲ ಹೊಂದುವರಾಗಿರ್ಬೇಕು. ಅಲ್ಲಲ್ಯಾ, ಆಂತರ್ಯದಲ್ಲಿ ವಿಶೇಷ ಬಲ ಮಾತ್ರವಲ್ಲದೆ ಅದೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯ 4ನೇ ಅಧ್ಯಾಯ 23ನೇ ವಾಕ್ಯ ಬನ್ನಿ. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆಮೆನ್, ಹಲ್ಲೆಲೂಯಾ. ಈಗ ಏನಂತ ಬರೆಯಲ್ಪಟ್ಟಿದೆ? ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಇದಕ್ಕಿಂತ ಮುಂಚೆ ಏನು? ಅಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿರಿ. ಹಲ್ಲೆಲೂಯಾ. ಇದನ್ನ ನಾವು ದೇವರ ಸಮೀಪಕ್ಕೆ ಹೋಗುವಾಗ ಆಂತರ್ಯದಲ್ಲಿ ವಿಶೇಷ ಬಲನ ಹೊಂದಬೇಕು. ಹಲ್ಲೆಲೂಯಾ. ಅಲ್ಲಿ ನೂತನ ಸ್ವಭಾವ ನಮ್ಮಲ್ಲಿರುವಾಗ ಆಗ ಈಗ ಬನ್ನಿ, ಯಾಕೋಬನ ಬರೆದ ಪತ್ರಿಕೆಯಲ್ಲಿ, ಆಗ ನಾವು ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ. ಯಾವ ರೀತಿ ಒಳಗಾಗಬೇಕು? ಆಂತರ್ಯದಲ್ಲಿ ವಿಶೇಷ ಬಲ ಹೊಂದವರಾಗಿರ್ಬೇಕು. ಮಾತ್ರ ಹೋದರೆ ನೂತನ ಸ್ವಭಾವದೊಂದಿಗೆ ನಾವು ದೇವರಿಗೆ ಒಳಗಾಗಿರುವುದೇ ಆದರೆ ಸೈತಾನನು ಎದುರಿಸಲಿ, ಆತನು ಇದನ್ನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ. ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ,
ಯಾರು ಅದನ್ನು ಮುಚ್ಚಲಾರರು. ಎಷ್ಟು ಜನ ನಂಬ್ತೀರಾ? ನನ್ನ ದೇವರು ನನ್ನ ಜೀವಿತದಲ್ಲಿ ಈ ಹೊಸ ವರ್ಷದಲ್ಲಿ ಹೊಸ ಬಾಗಿಲು ತೆರೆದಿದ್ದಾರೆ. ಆತ್ಮಿಕ ಜೀವಿತದಲ್ಲಿ ಬಾಗಿಲು ತೆರೆದಿದ್ದಾರೆ. ಕೆಲಸದ ವಿಷಯದಲ್ಲಿ ಬಾಗಿಲು ತೆರೆದಿದ್ದಾರೆ. ಕುಟುಂಬದ ವಿಷಯದಲ್ಲಿ ಬಾಗಿಲು ತೆರೆದಿದ್ದಾರೆ. ಸಂತಾನದ ವಿಷಯದಲ್ಲಿ ಬಾಗಿಲು ತೆರೆದಿದ್ದಾರೆ. ಆರೋಗ್ಯದ ಮೇಲೆ ನನ್ನ ದೇವರು ಬಾಗಿಲು ತೆರೆದಿದ್ದಾರೆ. ದೇವರ ಉಜ್ಜೀವನ ಮೇಲೆ ನನ್ನ ದೇವರು ಬಾಗಿಲು ತೆರೆದಿದ್ದಾರೆ. ದೇವರ ಆಲೋಚನೆ ಮೇರೆಗೆ, ದೇವರ ಚಿತ್ತದ ಮೇರೆಗೆ, ದೇವರ ಮಾರ್ಗದ ಮೇರೆಗೆ, ದೇವರ ದಾಸ್ಯದ ಮೇರೆಗೆ ನನಗಾಗಿ ಪ್ರತಿಯೊಂದು ವಿಷಯದಲ್ಲೂ ನಾನು ದೇವರ ಮಾರ್ಗವನ್ನು ತೆರೆದಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಈ ಒಂದು ಹೊಸ ವರ್ಷದಲ್ಲಿ ನಮ್ಮ ಒಬ್ಬೊಬ್ಬರಿಗೂ ದೇವರು ನಿನ್ನ ಎದುರಿನಲ್ಲಿ ಹಲ್ಲೆಲೂಯಾ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಆ ಬಾಗಿಲೊಳಗೆ ನಾವು ಹೋಗುವಾಗ ಹಲ್ಲೆಲೂಯಾ ಯಾರು ಅದನ್ನು ಮುಚ್ಚಕ್ಕಾಗೋದಿಲ್ಲ. ಹಲ್ಲೆಲೂಯಾ ಇದುವರೆಗೂ ನಾವು ಹೇಗಿದ್ದು ಸೋತೋದಂತ ಪರಿಸ್ಥಿತಿಲಿ, ಇದುವರೆಗೂ ಕಣ್ಣೀರಿನಂತ ಪರಿಸ್ಥಿತಿ, ಇದುವರೆಗೂ ಬಿದ್ದೋದಂತ ಪರಿಸ್ಥಿತಿಲಿ ನನ್ನ ದೇವರು ಹೇಳ್ತಿರೋದು ಮಾತು, ನಿನ್ನ ಎದುರಿನಲ್ಲಿ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ. ಹಲ್ಲೆಲೂಯಾ ಇದನ್ನ ನಾವು ಆತ್ಮದಲ್ಲಿ ಬಲ ಹೊಂದಿರಬೇಕು. ಆತ್ಮದಲ್ಲಿ ನಾವು ಪುಷ್ಟರಾಗಿರ್ಬೇಕು. ಆತ್ಮ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿರುವುದೇ ಆದ್ರೆ ನಾವು ದೇವರ ಸಮೀಪಕ್ಕೆ ಹೋಗುವಾಗ ಅಲ್ಲಿ ದೇವರ ಕ್ರಿಯೆ ನಡೆಯುತ್ತೆ. ಹಲ್ಲೆಲೂಯಾ ಅವಾಗ ಸೈತಾನನ್ನು ಎದುರಿಸ್ರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನೀವು ದೇವರ ಸಮೀಪಕ್ಕೆ ಬಂದಿರಿ, ಆತನು ನಿಮ್ಮ ಸಮೀಪಕ್ಕೆ ಬರುವನು. ಎಷ್ಟು ಜನ ನಂಬ್ತೀರಾ? ಈ ವರ್ಷ ನನ್ನ ದೇವರು ನನ್ನ ಸಂಗಡ ಇರ್ತಾರೆ. ಈ ವರ್ಷ ದೇವರ ಉದ್ದೇಶ ಕಾರ್ಯಗಳು ನನ್ನ ಜೀವನ ನೆರವೇರುತ್ತದೆ. ಈ ವರ್ಷ ದೇವರ ಪದ್ಧತಿ ನನ್ನ ಕುಟುಂಬದಲ್ಲಿ ನೆರವೇರುತ್ತದೆ. ಈ ವರ್ಷ ನನ್ನ ಮಕ್ಕಳ ಜೀವನ ದೇವರ ಮಾರ್ಗಗಳು ಓಪನ್ ಆಗ್ತದೆ. ನನ್ನ ಕೆಲಸದ ವಿಷಯ ದೇವರು ಬಾಗಿಲು ತೆರೆಯುತ್ತಾ ಇದ್ದಾರೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ ಕೆಲಸ ಮಾಡಕ್ಕಾಗದೆ, ಎದ್ದೇಳಕ್ಕಾಗದೆ, ಎಲ್ಲೋದ್ರು ಅವನು ಬಾಗಿಲು ಮುಚ್ತಾ ಇದ್ರೆ ಶತ್ರುವಾತನು, ಎಲ್ಲೋದ್ರು ಬಾಗಿಲು ಮುಚ್ತಾ ಇದ್ದಾನೆ. ನಾನು ದೇವ್ರ ಇದನ್ನ ಹೇಳ್ತಾ ಇದ್ರೆ ನಿನ್ನ ಎದುರಿಗೆ ಒಂದು ಬಾಗಿಲು ತೆರೀತಾ ಇದ್ದಾನೆ. ಯಾರು ಅದನ್ನು ಮುಚ್ಚಲಾರರು, ಯಾರು ಅದನ್ನು ಮುಚ್ಚಲಾರರು. ಹಲ್ಲೆಲೂಯಾ ಇದರಿಂದ ಏನಾಗಿದೆ ಅಂದ್ರೆ ಆತ್ಮವು ಕುಗ್ಗಿ ಹೋಗ್ತಾ ಇದೆ. ಕಳೆದ ವರ್ಷ ನೋಡುವುದಾದ್ರೆ ಒಂದು ಜ್ಞಾನೋಕ್ತಿ ವಾಕ್ಯ ಇದೆ, ಆತ್ಮವು ಕುಗ್ಗಿ ಹೋಗ್ತು. ಅದೊಂದು ವಾಕ್ಯ ಓದ್ಬಿಡ. ಜ್ಞಾನೋಕ್ತಿಗಳು 18:14 ವಾಕ್ಯ ಓದೋಣ. ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು, ಆತ್ಮವೇ ನೊಂದರೆ ಸಹಿಸುವವರು ಯಾರು? ಇದು ನೋಡಿದ್ರ ಈ ಒಂದು ದೇಹದಲ್ಲಿ ಪ್ರಿಯ ದೇವರ ಮಗುವೆ ಆ ಒಂದು ಆತ್ಮ ವ್ಯಾಧಿಯನ್ನ ಸಹಿಸ್ತೈತೆ, ಹೌದಲ್ವಾ? ಆದ್ರೆ ಆತ್ಮನೇ ನೊಂದ್ರೆ ಸಹಿಸುವವರು ಯಾರು? ದೇವರ ಮಕ್ಕಳಿಗೆ ಪ್ರಪ್ರಥಮವಾಗಿ ಮೊದಲು ಒಂದು ಪವಿತ್ರ ಆತ್ಮ ನಮ್ಮ ಸಂಗಡ ಇರಬೇಕು. ಹಲ್ಲೆಲೂಯಾ ಆವಾಗ ಮಾತ್ರ ದೇವರ ಮಕ್ಕಳಿಗೆ ಒಂದು ಬೆಲೆ. ದೇವರು ನಮ್ಮ ಎದುರಿಗೊಂದು ಬಾಗಿಲು ಇಟ್ಟಿದ್ದಾರೆ ಅಂದ್ರೆ ನಮ್ಮಲ್ಲಿ ದೇವರಾತ್ಮನ ಕ್ರಿಯೆ ಇರಬೇಕು. ಅದಕ್ಕೆ ಮೊದಲು ನಾನೇನು ಹೇಳಿದೆ, ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಬೇಕು. ಹಲ್ಲೆಲೂಯಾ ಮಾತ್ರ ನೂತನ ಸ್ವಭಾವ ನಿಮ್ಮಲ್ಲಿ ಇರಬೇಕು. ಆಗ ನೀನು ಆತನ ಸಮೀಪಕ್ಕೆ ಹೋಗುವಾಗ ಆತ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ ಎಷ್ಟೋ ಜನ ಅನ್ಕೋತಾರೆ, ಯಾಕೆ ನನ್ನ ಜೀವಿತದಲ್ಲಿ ಬಿಡುಗಡೆ ಇಲ್ಲ, ಯಾಕೆ ನನ್ನ ಜೊತೆ ದೇವರಿಂದ ಕಾರ್ಯ ಮಾಡ್ತಿಲ್ಲ, ಬಿಟ್ಟು ಕೊಡೋಕೆ ಮನಸ್ಸಿಲ್ಲ. ಹಲ್ಲೆಲೂಯಾ ಈ ದಿನ ಹೊಸ ವರ್ಷಕ್ಕೆ ನಾವು ಬಂದಿರುವಾಗ ದೇವ್ರು ಮೊದಲು ಹೇಳ್ತಿರೋದು ಮಾತು, ನಿನ್ನ ಎದುರಿನಲ್ಲಿ ನಾನು ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಹಲ್ಲೆಲೂಯಾ ಅದು ಆತ್ಮಿಕ ಜೀವಿತ ನೋಡುವವರಾಗಿರ್ಬೇಕು ಅಥವಾ ಕೆಲಸದ ವಿಷಯದಲ್ಲಿರ್ಬೋದು. ದೇವರೊಂದು ಬಾಗಿಲು ತೆರೆಯುವಾಗ ಆ ಬಾಗಿಲು ಮುಚ್ಚಕ್ಕೆ ಯಾರಿಂದ ಅಸಾಧ್ಯವಾಗೋದಿಲ್ಲ. ಹಲ್ಲೆಲೂಯಾ ಎಷ್ಟು ಜನ ನಂಬ್ತೀರಾ? ಅದರಿಂದ ಈ ದಿನ ನಾವು ಆತ್ಮದಲ್ಲಿ ಒಂದು ಬಲ ಉಳ್ಳವರಾಗಿರ್ಬೇಕು. ನೀರಿಗೆ ಒಂದು ಬಾಟ್ಲಲ್ಲಿ ನೀರಿದ್ರೆ ಮಾತ್ರ ಅದಕ್ಕೆ ಬೆಲೆ, ಹೌದಲ್ವಾ? 20 ರೂಪಾಯಿ ನೀರು ಬಾಟ್ಲ್ ಎತ್ತೀವಿ ಅಂದ್ರೆ ನೀರಿದ್ರೆ ಮಾತ್ರ ಖಾಲಿ ಡಬ್ಬ ಕೊಡ್ತೀವಿ ತಗೊಂತೀವ, ಹೌದಾ? ಹಲ್ಲೆಲೂಯಾ ಒಂದು ಎಷ್ಟೇ ಕಾರ್ದ್ರು ಅದಕ್ಕೆ ಡ್ರೈವರ್ ಇದ್ರೆ ಮಾತ್ರ ಅದಕ್ಕೆ ಬೆಲೆ. ಹಲ್ಲೆಲೂಯಾ ಈ ಲೋಕದ ನಾವು ಜೀವಿಸುವಾಗ ನಮ್ಮ ಈ ಲೋಕದ ಯಾತ್ರೆ ನಾವು ಜೀವಿಸಬೇಕು ಅಂದ್ರೆ ಸಜೀವವಾದ ಯೇಸು ಕ್ರಿಸ್ತನ ನಮ್ಮಲ್ಲಿದ್ರೆ ಮಾತ್ರ ಸಾಧ್ಯ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ ಯೇಸು ಸ್ವಾಮಿ ಹೋಗ್ಬೇಕಾದ್ರು ನಾನು ಒಟ್ಟು ಹೋಗಿ ಸತ್ಯದ ಆತ್ಮ ಕಳಿಸಿಕೊಡುತ್ತೇನೆ. ಆ ಆತ್ಮ ಸತ್ಯಕ್ಕೆ ತಕ್ಕಾಗಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ ಇದನ್ನ ಆತ್ಮದಲ್ಲಿ ನಾವು ಬಲ ಉಳ್ಳವರಾಗಿರ್ಬೇಕು. ನಾವು ಆತ್ಮದಲ್ಲಿ ಬಲ ಉಳ್ಳವರಾಗಿರುವುದಾದ್ರೆ ಯಾವುದೇ ಹೋರಾಟ ಬರ್ಬೋದು, ಎಂತ ಪರಿಸ್ಥಿತಿ ನನ್ನ ದೇವರು ಕಾದು ನಡೆಸ್ತಾರೆ. ಹಲ್ಲೆಲೂಯಾ
ಇನ್ನೂ ಒಂದು ವಾಕ್ಯ ನಾವು ನೋಡೋಣ ಬೇಗ. 1 ಕೊರಿಂಥದವರ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ. ಶಿಲುಬೆಯ ವಿಷಯವಾದ ಮಾತು ಆ? ನಾಶನದ ಮಾರ್ಗದಲ್ಲಿ ಒಂದು ನಿಮಿಷ ಇಲ್ಲ, ಎಲ್ಲರೂ ಅಬ್ಸರ್ವ್ ಮಾಡಿ. ಶಿಲುಬೆಯ ವಿಷಯವಾದ ಮಾತು ನಾಶದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಆದರೆ ಎಲ್ಲ ಅಬ್ಸರ್ವ್ ಮಾಡಬೇಕಾದ್ರೆ ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ನಮಗಾದರೂ ಏನಾಗಿದೆ? ದೇವರ ಶಕ್ತಿ. ಆ ಶಕ್ತಿ ಯಾರು? ಇವತ್ತು ಪ್ರಶ್ನೆ ಆಗಿದೆ. ನನ್ನ ದೇವರು ಯೇಸು ಕ್ರಿಸ್ತನ ಆತನ ಶಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರ ಆತ್ಮ ನಮ್ಮಲ್ಲಿರುವಾಗ ಎಂತ ಪರಿಸ್ಥಿತಿ ಬಂದ್ರು ಅದರ ಮಧ್ಯೆ ದೇವರು ನಮ್ಮ ನಡೆಸುವವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ದೇವರು ನಾವು ದೇವರ ಜೊತೆ ಸೇರಿ ದೇವರನ್ನ ಪ್ರೀತಿಸಿ ಜೀವಿಸುವಾಗ, ಪ್ರಿಯ ದೇವರ ಮಗುವೆ, ಪಕ್ಕದಲ್ಲಿ ಎಷ್ಟೇ ಬಾಗಿಲು ಮುಚ್ಚಿರ್ಬೋದು, ಎಷ್ಟೇ ಬಾಗಿಲು ಬೀಗ ಹಾಕೊಂಡಿರ್ಬೋದು, ದೇವರು ಎದ್ದು ಬರುವಾಗ ನಿನ್ನ ಮನೆಯ ಬಾಗಿಲಿನ ತಟ್ಟೋದು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಿನ್ನ ಪ್ರೀತಿಸ್ತಾ ಇದ್ದಾರೆ, ದೇವರು ನಿನ್ನ ಆರಿಸಿಕೊಂಡಿದ್ದಾರೆ. ನಿನ್ನ ಬಾಗಿಲು ಮುಚ್ಚಿರ್ಬೋದು, ಆದ್ರೆ ಈ ಹೊಸ ವರ್ಷದಲ್ಲಿ ದೇವರು ನಿನ್ನ ಬಾಗಿಲು ತಟ್ಟುವಾಗ ತೆರೆಯಬೇಕು. ಹಲ್ಲೆಲೂಯಾ. ಬಾಗಿಲು ನಿನ್ನನ್ನು ಪ್ರೀತಿಸಿ ನನ್ನ ದೇವರಿನ ಬಾಗಿಲು ತಟ್ಟುತ್ತಾ ಇದ್ದಾರೆ. ಈಗ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ನನ್ನ ದೇವರು ನನ್ನ ಸಂಗಡ ಇದ್ದಾರೆ, ದೇವರು ನನ್ನ ನಡೆಸ್ತಾ ಇದ್ದಾರೆ. ಇನ್ನು ಯಾಕೆ ಕೊರಗೋದು ನಾನು? ಇನ್ನು ಯಾಕೆ ಓಡಾಡೋದು? ಈ ಹೊಸ ಹೊಸ ಬಾಗಿಲನ್ನು ದೇವರು ತೆರೆದಾಯ್ತು. ಈ ಒಂದು ನಂಬಿಕೆ ನಮಗೆ ಬರಬೇಕು. ಆ ನಂಬಿಕೆಯಲ್ಲಿ ಜೀವಿಸುವಾಗ ಎಷ್ಟೇ ಗಲಿಬಿಲಿ ಬರ್ಬೋದು, ಎಷ್ಟೇ ಕಳವಳ ಬರ್ಬೋದು, ಎಷ್ಟೇ ದುಃಖ ಬರ್ಬೋದು, ಸೋತು ಹೋಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಕ್ರಿಸ್ತನಲ್ಲಿ ಬಲವಾಗಿ ನಿಲ್ಲಬೇಕು, ಆತ್ಮದಲ್ಲಿ ನಾವು ಬಲ ಹೊಂದವರಾಗಿರ್ಬೇಕು. ಅದಕ್ಕಾಗಿ ಅಂತರೇಂದ್ರದಲ್ಲಿ ವಿಶೇಷ ಬಲ ಹೊಂದವರಾಗಿರ್ಬೇಕು. ಆಗ ನೂತನ ಸ್ವಭಾವ ನಮ್ಮಲ್ಲಿ ಉಂಟಾಗುತ್ತದೆ. ಹಲ್ಲೆಲೂಯಾ. ಈಗ ಬನ್ನಿ ಎಫೆಸಕ್ಕೆ ಬರೆದ ಪತ್ರಿಕೆಯಲ್ಲಿ, ಸರಿ, ಯಾಕೋಬನ ಬರೆದ ಪತ್ರಿಕೆ ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಓಕೆ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದಕ್ಕೆ ಹೋಗ್ಬಿಡಿ. ದೇವರ ಸಮೀಪಕ್ಕೆ ಬನ್ನಿರಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ನಾವು ದೇವರ ಸಮೀಪಕ್ಕೆ ಹೋಗುವ, ಆತನು ನಮ್ಮ ಸಮೀಪಕ್ಕೆ ಬರುವ ಒಂದು ಅನ್ಯೋನ್ಯತೆ ಬೆಳೆಯುತ್ತದೆ. ಹಲ್ಲೆಲೂಯಾ. ಈ ಒಂದು ಹೊಸ ವರ್ಷದಲ್ಲಿ ದೇವರು ನನ್ನ ಎದುರಿಗೊಂದು ಬಾಗಿಲು ತೆರೆದಿಟ್ಟಿದ್ದಾರೆ ಅಂದ್ರೆ ಈತನ ಮೊದಲು ಅಂತರ್ಯದಲ್ಲಿ ನಾವು ಬಲ ಹೊಂದಾಗಬೇಕು. ಹಲ್ಲೆಲೂಯಾ. ಅಂತರ್ಯದಲ್ಲಿ ವಿಶೇಷ ಬಲ, ಸಾಮಾನ್ಯವಾದ ಬಲ ಅಲ್ಲ, ವಿಶೇಷ ಬಲವನ್ನು ಹೊಂದಿ, ಹಲ್ಲೆಲೂಯಾ, ಪೂರ್ಣ ಸ್ವಭಾವ ನಮ್ಮಲ್ಲಿ ಹೆಂಗಿರ್ಬೇಕು? ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಹಲ್ಲೆಲೂಯಾ. ನೂತನ ಸ್ವಭಾವ ಧರಿಸಿಕೊಂಡವರಾಗಿರ್ಬೇಕು. ಹಲ್ಲೆಲೂಯಾ. ಅಂತರೇಂದ್ರದಲ್ಲಿ ವಿಶೇಷ ಬಲವನ್ನು ನೂತನ ಸ್ವಭಾವ ನಮ್ಮಲ್ಲಿರುವುದೇ ಆದರೆ ಆವಾಗ ನಾವು ದೇವರ ಸಮೀಪಕ್ಕೆ ಹೋಗ್ತೀವಿ. ಹಲ್ಲೆಲೂಯಾ. ಯಾಕೋಬನ ಬರೆದ ಪತ್ರಿಕೆ ಇವಾಗ ಓದಿ, ಅದು 4:7. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಓಕೆ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಮುಂದೆ ಇನ್ನೊಂದು ಇದೇ ರೀತಿ ಪೌಲೊಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಫೆಸಕ್ಕೆ ಬರೆದ ಪತ್ರಿಕೆ 3:16ನೇ ವಾಕ್ಯ ಬನ್ನಿ. ಇಲ್ಲಿ ಪೌಲನ ಒಂದು ಪ್ರಾರ್ಥನೆ ಇದೆ. ನೀವು ದೇವರಾತ್ಮನ ಮೂಲಕ, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿ ವಿಶೇಷ ಬಲ ಹೊಂದಿದರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಮುಂದೆ ಓದ್ಬಿಡಿ. ನೀವು
ದೇವರ ಪ್ರೀತಿಯಲ್ಲಿ ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸರಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಪೌಲನ ಒಂದು ಪ್ರಾರ್ಥನೆ ಆಗಿದೆ. ಪ್ರಿಯ ದೇವರ ಮಗುವೆ, ಈ ರೀತಿ ದೇವರು ನಾನು ಹೇಳ್ತಾ ಇರುತ್ತೆ, ನಿನ್ನ ಎದುರಿಗೆ ಒಂದು ಬಾಗಿಲು ನಾನು ತೆರೆದಿಟ್ಟಿದ್ದೇನೆ. ಈ ದಿನದಲ್ಲಿ ಸಭೆಯಲ್ಲಿ ಕೆಲವರಿಗೆ ಒಂದು ವಾಗ್ದಾನವಾಗಿದೆ. ಅಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಬಂದಿರ್ಬೋದು, ದೇವರ ಇದು ನನಗೊಂದು ವಿಷಯದಿಂದ ಬಿಡುಗಡೆ ಬೇಕು, ದೇವರ ಈ ವಿಷಯದಿಂದ ನಡೆಸಬೇಕು ಅಂತ ದೇವರು ಹೇಳ್ತಿರೋ ಮಾತು, ನಿನ್ನ ಎದುರಿಗೆ ನಾನು ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಅಲ್ಲಲ್ಲಿಯ ಈ ದಿನ ನಾವು ದೇವರ ಸನ್ನಿಧಿಯಲ್ಲಿ ನಾವು ಬಂದಿರುವಾಗ ದೇವರು ಕಾರ್ಯ ಮಾಡ್ತಾರೆ. ಎಷ್ಟು ಜನ ನಂಬ್ತೀರಾ? ನನಗಾಗಿ ದೇವರೊಂದು ಬಾಗಿಲು ತೆರೆದಿಟ್ಟಿದ್ದಾರೆ. ಈ ದಿನ ಅದಕ್ಕಾಗಿ ಮೊದಲು ನಾನು ಅಂತರ್ಯದಲ್ಲಿ ಬಲವಂತವರಾಗಿರ್ಬೇಕು, ನೂತನ ಸ್ವಭಾವ ನನ್ನಲ್ಲಿರ್ಬೇಕು. ನೆಕ್ಸ್ಟ್ ನಾವು ಒಂದು ಕ್ರಿಸ್ತನಲ್ಲಿ ಅಲ್ಲಿ ಒಂದು ಅನ್ಯತೆಯಲ್ಲಿ ಇರಬೇಕು. ಅದೊಂದು ವಾಕ್ಯ ಓದ್ಬಿಡೋಣ ಬೇಗ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 3ನೇ ವಾಕ್ಯ ಓದಿ. 1 ಯೋಹಾನ ಸುವಾರ್ತೆ, ಸಾರಿ, 3ನೇ ವಾಕ್ಯ. ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿಯೂ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಇಲ್ಲಿ ಹೇಳ್ತಾರ ಮಾತು, ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿಯೂ. ಹಲ್ಲೆಲೂಯಾ. ಇಲ್ಲೇ ಇದ್ರಾ ನಮಗಿರುವಂತ ಅನ್ಯೋನ್ಯತೆಯಲ್ಲಿಯೂ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇನೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು. ಯಾರ ಸಂಗಡ? ಯಾರ ಸಂಗಡ? ಇಲ್ಲೇ ಇದ್ರಾ? ನಮಗಿರುವಂತ ಅನ್ಯೋನ್ಯತೆ ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು. ಎಷ್ಟು ಜನ ನಂಬ್ತೀರಾ? ಈಗ ನಮ್ಮ ಅನ್ಯೋನ್ಯತೆ ಯಾರ ಸಂಗಡ ಇದೆ? ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಬರ್ದಿದ್ಯಾ? ಅಲ್ಲಲ್ಯಾ? ಈ ದಿನ ನಮಗಿರುವಂತ ಅನ್ಯೋನ್ಯತೆ ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು. ಅಲ್ಲಲ್ಯಾ? ದೇವರ ಪ್ರೀತಿಯಲ್ಲಿ ನಮ್ಮನ್ನ ಕಾಡ್ತಿರುವಾಗ ಆತನ ಅನ್ಯೋನ್ಯತೆ ನಮಗ್ ಬರುತ್ತದೆ. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ದೇವರು ಒಂದು ವಾಗ್ದಾನ ಕೊಟ್ಟಿದ್ದಾರೆ ಅಂದ್ರೆ ನಿನ್ನ ಎದುರಿನಲ್ಲಿ ಒಂದು ಬಾಗಿಲು ತೆರೆದಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಅದು ಸಾಮಾನ್ಯವಾದ ಮಾತಲ್ಲ. ಶತ್ರು ಯಾವುದೇ ರೀತಿ ಬರ್ಬೋದು. ಈ ದಿನ ಅಂತರ್ಯದಲ್ಲಿ ಬಲವನ್ನು ಹೊಂದಿ ಹೊಸ ವರ್ಷಕ್ಕೆ ಬಂದಿರುವಾಗ ಪೂರ್ಣ ಸ್ವಭಾವದ ಅಂತರ್ಯದಲ್ಲಿ ಬಲವನ್ನು ಹೊಂದಿ ದೇವರ ಅನ್ಯೋನ್ಯತೆಯಲ್ಲಿ ಇರುವುದೇ ಆದರೆ ಶತ್ರು ಯಾವುದೇ ರೀತಿಯಲ್ಲಿ ಬರ್ಬೋದು. ಸೈತಾನನು ಎದುರಿಸಲಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವಣ. ಎಷ್ಟು ಜನ ನಂಬ್ತೀರಾ? ಯೇಸು ಕ್ರಿಸ್ತನು ಮಾಡುವಂತ ಪ್ರಕಾರ ನಾವು ಮಾಡ್ತೀವಿ. ದೇವರು ಇಷ್ಟಪಡುವುದೇ ಅದು. ನಾನು ಮಾಡಿದ್ದನ್ನು ನನ್ನ ಮಕ್ಕಳು ಮಾಡಬೇಕು. ಎಷ್ಟೋ ಬಾರಿ ಹೋಗ್ಬಿಡ್ತೀವಿ, ದೇವರೇ ರೋಡಲ್ಲಿ ಹೋಗ್ತಾನೆ, ಅವ್ರಿಗೆ ಹಂಗ ಹೋದ್ರೆ ನಂಗಂಗ ಆಗ್ಬಿಟ್ರೆ, ಈ ರೀತಿ ನಾವು ಏನ್ ಮಾಡ್ತೀವಿ? ಚಿಂತೆ ಮಾಡಿ ಮೊಳ ಉದ್ದ ಬೆಳ್ಕೊಂಡು ಹೋಗ್ತಾ ಇರ್ತೀವಿ. ಅಲ್ಲಲ್ಯಾ. ಇನ್ನೊಂದು ವಾಕ್ಯ ಬೇಗ ಓದಿ. ಯೋಹಾನ ಸುವಾರ್ತೆ 11:25. 25ನೇ ವಾಕ್ಯ. ಯೇಸು ಆಕೆಗೆ, ಓಕೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವರು ಸತ್ತರೂ ಬದುಕುವರು. ಎಷ್ಟು ಜನ ನಂಬ್ತೀರಾ? ಈ ದಿನ ನಾವು ಯಾವುದೇ ಸಾಯುವಂತ ಪರಿಸ್ಥಿತಿ ಶತ್ರು ತರಬಹುದು. ಹಲ್ಲೆಲೂಯಾ. ಅನಾರೋಗ್ಯ ತಂದಾಗ್ಬೋದು. ದೇವ್ರು ಹೇಳ್ತಿರೋ ಮಾತು, ನಿನ್ನ ಎದುರಿಗೆ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವನು ಸತ್ತರೂ ಬದುಕುವನು. ಹಲ್ಲೆಲೂಯಾ. ಕಳೆದ ಬಾರಿ ನಾನು ಒಂದು ಮಾತು ಹೇಳಿದ್ದೆ, ಗಾಂಧೀಜಿ ಸ್ವತಂತ್ರ ಕೊಟ್ಟು ಹೋದಲ್ವಾ?
ಅದಲ್ವಾ? ಗಾಂಧೀಜಿ ಇರೋಕ್ಕೆ ಏನಿದೆ, ದಾಖಲೆಗಳಿದೆ. ಅದಕ್ಕೆ ನಾವು ನಂಬ್ತೀವಿ. ಯಾಕಂದ್ರೆ ಸ್ವತಂತ್ರ ತಂದುಕೊಟ್ರು ಅಂತ ನಾವು ದಾಖಲೆಗಿದ್ದಕ್ಕೆ ಗಾಂಧೀಜಿ, ಮಹಾತ್ಮ ಗಾಂಧೀಜಿಯನ್ನು ನಂಬ್ತೀವಿ. ಹೌದಲ್ವಾ? ಅದೇ ಪ್ರಕಾರ ಯೇಸು ಕ್ರಿಸ್ತನು ಬೆತ್ಲೆಹೇಮ್ನಲ್ಲಿ ಹುಟ್ಟಿ ಸೇವೆ ಮಾಡಿದ್ರು, ಬೋಧನೆ ಮಾಡಿದ್ರು. ಅದನ್ನ ಹೆಂಗೆ ನಂಬ್ತೀರಾ ನೀವು? ದಾಖಲೆಗಳಿವೆ. ಹೌದಲ್ವಾ? ಹೆಂಗ್ ಬಂತು? ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಕ್ಯಾಲೆಂಡರ್ ಹೆಂಗ್ ಸ್ಟಾರ್ಟ್ ಆಯ್ತು? ಹೌದಲ್ವಾ? ದಾಖಲೆಗಿದ್ದಕ್ಕೆ ನಾವು ನಂಬ್ತೀವಿ. ಅದೇ ಪ್ರಕಾರ ನನ್ನನ್ನು ನಂಬುವವರು ಸತ್ತರೋ ಬದುಕುವರು. ಇವತ್ತು ನಾವು ಯೇಸು ಕ್ರಿಸ್ತನನ್ನು ಪ್ರೀತಿಸುವಾಗ ಈ ಲೋಕದಲ್ಲಿ ಯಾರೇ ನಮ್ಮನ್ನ ಕೈ ಬಿಟ್ಟಿರಬಹುದು, ನನ್ನ ದೇವರು ಹಿಡಿದು ಬರುವಾಗ ಮಗಳೇ ಮಗನೇ ಎದ್ರ ಬಿಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ಯುಗದ ಸಮಾಪ್ತಿ ನಾನೇ ಸಂಕಟವನ್ನು ನಡೆಸುವೆನು. ವಾಗ್ದಾನ ಮಾಡಿದ ಆತನ ನಂಬಿಗಸ್ತನು. ಈ ಲೋಕದಲ್ಲಿ ಒಂದು ಪಕ್ಷ ಒಳ ಹುಟ್ಟಿದವರು ನಮ್ಮನ್ನ ಮರ್ತೋಗ್ಬೋದು, ಸ್ನೇಹಿತರು ನಮ್ಮನ್ನ ಮರ್ತೋಗ್ಬೋದು, ಜೊತೆ ಅಷ್ಟೇ ಹಾಕಿ ಜೊತೆಲಿ ಬೆಳೆದವರು ಒಂದೇ ತಂಡಕ್ಕೆ ಊಟ ಮಾಡಿದ್ರು ನಮ್ಮನ್ನ ಮರ್ತೋಗ್ಬೋದು. ಅದು ದೇವರು ಮರೆಯೋದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಈ ಒಂದು ಜೀವನದಲ್ಲಿ ದೇವರು ಹೊಸ ಬಾಗಿಲು ತೆರೆಯಲು ಇಷ್ಟಪಡ್ತಾ ಇದ್ದಾರೆ. ಯಾರು ಬಿಟ್ಟು ಕೊಡ್ತಿರೋ ಈ ಹೊಸ ವರ್ಷದಲ್ಲಿ ಈಗ ನಿನ್ನ ಎದುರಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಹಲ್ಲೆಲೂಯಾ. ರೋಮಪುರದವರಿಗೆ 8ನೇ ಅಧ್ಯಾಯ 11ನೇ ವಾಕ್ಯ ಓದಿ ಬೇಗ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಹಲ್ಲೆಲೂಯಾ. ಓದ್ಬಿಡ್ಬೋದು. ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿಯೂ ವಾಸವಾಗಿರುವ ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿ ಎದ್ದ ಅದೇ ಆತ್ಮನ ಮೂಲಕ ಇದು ನಮ್ಮನ್ನು ಎಬ್ಬಿಸುವುದಾಗಿದೆ. ನಾನು ಒಟ್ಟು ಹೋಗಿ ಸತ್ಯದ ಆತ್ಮ ಕಳಿಸಿಕೊಡ್ತೇನೆ, ಅದೇ ಆತ್ಮ ಇದು ನಿನ್ನಲ್ಲಿ ವಾಸ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಈ ಆತ್ಮಕ್ಕೆ ಮರಣ ಇಲ್ಲ ಪ್ರಿಯ ದೇವರ ಮಕ್ಕಳೇ. ಆತ್ಮಕ್ಕೆ ಮರಣ ಇಲ್ಲ. ಅದೇ ಆತ್ಮ ನಮ್ಮನ್ನ ಪರಲೋಕಕ್ಕೆ ಕೊಂಡೊಯ್ಯುವುದು. ಎಷ್ಟು ಜನ ನಂಬ್ತೀರಾ? ಯೇಸು ಸ್ವಾಮಿ ಏನ್ ಹೇಳಿದ್ರು, ನಾನು ಒಟ್ಟು ಹೋಗಿ ಸತ್ಯದ ಆತ್ಮ ಕಳಿಸ್ಕೊಡ್ತೇನೆ ಅಂತ. ಈ ಹೊಸ ವರ್ಷದ ದೇವರ ನಾನು ನಿನ್ನ ಎದುರಿಗೆ ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು ಅಂತ ಹೇಳಿರುವಾಗ ಆ ಆತ್ಮನ ಪ್ರಸಾದ ನಮ್ಮಲ್ಲಿರುವುದಾದ್ರೆ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ದೇವರ ಆತ್ಮ ನನ್ನ ಸಂಗಡ ಇದ್ದಾರೆ, ದೇವರು ನನ್ನ ಸಂಗಡ ನಡೆಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ನಾವು ಯಾವಾಗೋ ಮಣ್ಣಲ್ಲಿ ಮಣ್ಣು ಹಾಕ್ತಿದ್ದೋ, ಯಾವಾಗೋ ಮಾರ್ಗದಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಿದ್ದೋ, ಯಾವಾಗೋ ನಾವು ಈ ಭೂಮಿನ ಬಿಟ್ಟು ಹೋಗ್ಬೇಕಾಯ್ತು. ಅಲ್ಲಲ್ಯಾ, ದೇವರ ಕೃಪೆಯಿಂದ, ದೇವರ ಕರುಣೆಯಿಂದ, ದೇವರು ನಮ್ಮನ್ನ ಪ್ರೀತಿಸಿದ ಕಾರಣ ನಮ್ಮನ್ನ ದೇವರು ನಡೆಸಿದ್ದಾರೆ. ಅಲ್ಲಲ್ಯಾ. ಮತ್ತೊಂದು ಬಾರಿ ಲೋಕ ನಾವು ಇದನ್ನ ಹೇಳ್ತಾರ, ಪಕ್ಕದಲ್ಲಿ ಎಷ್ಟೇ ಜನ ಬಾಗ್ಲ ಹಾಕೊಂಡ್ ಕೂತಿರ್ಬೋದು ಇದನ್ನ, ಆದ್ರೆ ನಿನ್ನ ಮನೆನ ನನ್ನ ದೇವ್ರು ಹುಡ್ಕೊಂಡ್ ಬರ್ತಾ ಇದ್ದಾರೆ, ನಿನ್ನ ಕುಟುಂಬವನ್ನ ದೇವ್ರು ಹುಡ್ಕೊಂಡ್ ಬರ್ತಾ ಇದ್ದಾರೆ, ನಿನ್ನನ್ನ ಆರಿಸಿಕೊಂಡಿದ್ದಾರೆ, ನಿನ್ನನ್ನ ಕರೆದಿದ್ದಾರೆ. ನಿನಗಾಗಿ ನನ್ನ ದೇವರು ಹೇಳ್ತಾರದ ಮಾತು, ನಿನ್ನ ಎದುರಿನಲ್ಲಿ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಟ್ಟಲಾರರು. ಅಲ್ಲಲ್ಯ. ಕಡೆದಾಗ ಒಂದು ವಾಕ್ಯ, ಯೆರೆಮೀಯ 31:16ನೇ ವಾಕ್ಯ ಓದಿ. 31:16ನೇ ವಾಕ್ಯ. ಯೆಹೋವನು ಇಂತನ್ನು ತಾನೆ, ಓಕೆ, ನಿನ್ನ ಧ್ವನಿಯು ಗೋಳಾಗದಿರಲಿ. ಇಲ್ಲಿ ಮೊದಲನೇ ಮಾತು, ನಿನ್ನ ಧ್ವನಿಯು ಗೋಳಾಗದಿರಲಿ. ಯಾಕಾಗಿ ದೇವರೊಂದು ಬಾಗಿಲು ತೆಗಿತಾರೋ, ತಮ್ಮ ಬಾಗಿಲು ನಮ್ಗಾಗಿ ಒಂದು ಬಾಗಿಲು ತೆರೆದಿಟ್ಟಿದ್ದಾರೆ ಅಂದ್ರೆ ನಿನ್ನ ಧ್ವನಿಯು ಗೋಳಾಗದಿರಲಿ. ಈ ದಿನ ಇದು ಒಂದು ವಾಕ್ಯದಲ್ಲಿ 3 ವಿಷಯ ಅಡಕವಾಗಿದೆ. ಅಲ್ಲಲ್ಯಾ. ದೇವರ ಮಗುವೆ, ಕಳೆದ ವರ್ಷ ಅನೇಕ ಸಮಯದಲ್ಲಿ ಗೋಳಾಡಿದ ವಿಷಯಗಳುಂಟು. ಅನೇಕ ಸಮಯದಲ್ಲಿ ಎಲ್ಲರೂ ಇಲ್ಲದ ಬಾಗ್ಲಾಕೊಂಡು ದೇವರೇ ಯಾಕಾಗಿ, ಅಲ್ಲಲ್ಯಾ ಅಲ್ಲಲ್ಯಾ ನಿನ್ನ ಧ್ವನಿ ಗೋಳಾದಿರಲಿ. ಆ ಒಂದು ಗೋಳಾಟದ ವಿಷಯದ ದೇವರೊಂದು ಬಾಗಿಲು ತೆರೀತಾ ಇದ್ದಾರೆ. ಎಷ್ಟು ಜನ ನಂಬ್ತೀರಾ? ನಮ್ಮವರಿಗೆ ಸ್ತೋತ್ರ. ಇವತ್ತು ನಮ್ಮ ಜೀವಿತದಲ್ಲಿ ಗೋಳಾಟ ಇರುವುದೇ ಆದ್ರೆ ಅದು ನನ್ನ ದೇವರು ಆ ವಿಷಯದ ಮೇಲೆ ಒಂದು ಬಾಗಿಲು ತೆರೆತಾ ಇದ್ದಾರೆ. ಕಳೆದ ವರ್ಷ ಇದ್ದಂತ ಪರಿಸ್ಥಿತಿ ಅಲ್ಲ, ಅದಕ್ಕೆ ಇದನ್ನ ಹೇಳ್ತಾ ಇರೋದು. ಕಳೆದ ವರ್ಷದಲ್ಲಿ ಅನೇಕ ಗೋಳಾಟಗಳಿತ್ತು, ಇದನ್ನ ಆ ವಿಷಯದ ಮೇಲೆ ನನ್ನ ದೇವರು ಬಾಗಿಲು ತೆರೀತಾ ಇದ್ದಾರೆ. ಅಲ್ಲೆಲ್ಲಾ. ಮುಂದೆ ಓದಬೇಕಾ? ನೆಕ್ಸ್ಟ್, ನಿನ್ನ ಕಣ್ಣು ನೀರು ಸುರಿಸದಿರಲಿ. ಅನೇಕ ಕಣ್ಣೀರು ಹಾಕಿದಂತ ವಿಷಯಗಳುಂಟು. ಅಲ್ಲಲ್ಯಾ. ದೇವರೇ, ನನ್ನ ಕಣ್ಣೀರು ನಿಮಗೆ ಕಾಣಿಸ್ಲಿಲ್ವಾ?
ನನ್ನ ಕಣ್ಣೀರಿಗೆ ನೋಡಿಲ್ವಾ? ಯಾಕೆ ನನ್ನ ಸಹೋದರರು, ನನ್ನ ಬಂಧು ಮಿತ್ರರು ನನ್ನ ಕಣ್ಣೀರು ನೋಡಿಲ್ಲ? ಈ ರೀತಿ ಗೋಳಾಡಿದ ವಿಷಯಗುಂಟು. ಪ್ರಿಯ ದೇವರ ಮಗುವೆ, ನಿನ್ನ ಕಣ್ಣೀರು ಸುರಿಯದಿರಲಿ. ಈ ವರ್ಷ ನಿನಗಾಗಿ ನನ್ನ ದೇವರೊಂದು ಬಾಗಿಲು ತೆರೀತಾ ಇದ್ದಾರೆ. ಯಾರು ಅದನ್ನು ಮುಚ್ಚಲಾರರು. ಎಷ್ಟು ಜನ ನಂಬ್ತೀರಾ? ನನ್ನ ದೇವರು ತನ್ನ ಕಣ್ಣೀರನ್ನು ಹರಿಸಿದ್ದಾರೆ. ನನ್ನ ದೇವರನ್ನ ಪರಿಸ್ಥಿತಿಯನ್ನು ಮಾರ್ಪಡಿಸಿದ್ದಾರೆ. ಅಲ್ಲೆಲಿಯ ನನ್ನ ದೇವರನ್ನ ಗೋಳಾಟವನ್ನು ತೆಗೆದಿದ್ದಾರೆ. ಗೋಳಾಟಕ್ಕೆ ಜಾಗವಿಲ್ಲ ಈ ಹೊಸ ವರ್ಷದಲ್ಲಿ. ಈ ಹೊಸ ವರ್ಷದಲ್ಲಿ ಕಣ್ಣೀರಿಗೆ ಜಾಗವಿಲ್ಲ. ಹೊಸ ವರ್ಷದಲ್ಲಿ ಗೋಳಾಟಕ್ಕೆ ಜಾಗವಿಲ್ಲ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲಿಯ. ಮುಂದೆ ಇನ್ನೊಂದು ವಾಕ್ಯ ಓದ್ಬಿಡಿ. ಅದೇ ಕಂಟಿನ್ಯೂ ಮಾಡಿ. ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಆಮೆನ್. ಕಳೆದ ವರ್ಷ ಅನೇಕ ಪ್ರಯಾಸ, ರಾತ್ರಿಯಲ್ಲ, ಹಗಲಲ್ಲ, ಬೆಳಕಲ್ಲ, ಪ್ರಯಾಸ ಮೇಲೆ ಪ್ರಯಾಸ. ಅಲ್ಲೆಲ್ಲ ಬೇತನ ಹೇಳ್ತಾರೆ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆ, ಏನೂ ಸಿಗಲಿಲ್ಲ. ನಿನ್ನ ಮಾತಿನ ಮೇಲೆ ಬಲೆ ಹಾಕ್ತೀನಿ. ಏನಾಯ್ತು ಅವಾಗ? ರಾಶಿ. ಅಲ್ಲೆಲ್ಲ ಈ ದಿನ ದೇವರು ಹೇಳ್ತಿರೋದ ಮಾತು, ನಿನ್ನ ಪ್ರಯಾಸವು ಸಾರ್ಥಕವಾಗುವುದು. ಕಳೆದ ವರ್ಷ ಅನೇಕ ಪ್ರಯಾಸಗಳು ನಾವು ಪಟ್ಟಿದ್ದೇವೆ. ದೇವ್ರು ಹೇಳ್ತಿರೋ ಮಾತು, ನಿನಗಾಗಿ ಒಂದು ಬಾಗಿಲ ತೆರೀತಿದ್ದೇನೆ, ನಿನ್ನ ಪ್ರಯಾಸ ಸಾರ್ಥಕವಾಗುವುದು. ಅಲ್ಲೆಲಿಯ ಈ 3 ವಿಷಯಗಳ ಮೇಲೆ ನನ್ನ ದೇವ್ರು ದೊಡ್ಡ ಜಯವನ್ನು ಕೊಟ್ಟಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲಿಯ. ನಮ್ಮೂರೆಲ್ಲ ಸ್ತೋತ್ರ ಮಾಡಿ. ಹೌದು, ಈ ಒಂದು ವಾಕ್ಯ ಮುಖಾಂತರ ದೇವ್ರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವ್ರಿಗೂ ದೇವ್ರ ಸೇಕರು.